ನನಗೆ ತುಂಬಾ ಜನ ಕೇಳೋದು ಏನಪ್ಪಾ ಅಂತಂದ್ರೆ, ಸರ್ ಹಸೆ ಮೊಟ್ಟೆನ ಡೈರೆಕ್ಟ್ ಆಗಿ ನಾವು ಕುಡಿಬೋದಾ? ಬೆಳಗ್ಗೆ ಕುಡಿದ್ಬಿಟ್ಟು ರನ್ನಿಂಗ್ ಹೋಗ್ಬೋದಾ? ಅಥವಾ ರನ್ನಿಂಗ್ ಇಂದ ಬಂದ್ಮೇಲೆ ಹಸೆ ಮೊಟ್ಟೆನ ಕುಡಿಯೋದ್ರಿಂದ ನಮಗೆ ಎನರ್ಜಿ ಬರುತ್ತಾ ಅಂತ ಹೇಳಿ ಕೇಳ್ತಾರೆ. ಹಾಗೆ ಊರಲ್ಲಿ ತುಂಬಾ ಜನ ಸಲಹೆ ಕೂಡ ಕೊಡ್ತಾರೆ, ಹಸೆ ಮೊಟ್ಟೆನ ಕುಡೀರಿ, ಬೆಂಕಿ ತರ ಓಡ್ಬೋದು ಹಂಗೆ ಹಿಂಗೆ ಅಂತ ಹೇಳಿ. ಸೊ ಈ ರೀತಿಯಾದಂತ ಒಂದು ಹುಚ್ಚು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಇದರಿಂದ ತುಂಬಾ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ನಿಮಗೆ ಲಾಭಕ್ಕಿಂತ ಅಪಾಯನೇ ಹೆಚ್ಚಿರುತ್ತೆ. ಹಸೆ ಮೊಟ್ಟೆ ಕುಡಿಯೋದ್ರಿಂದ ಮೊಟ್ಟೆ ಒಳಗಡೆ ಸಲ್ಮೋನೆಲ್ಲಾ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಇದರಿಂದ ನಿಮ್ಮ ಒಂದು ಹೊಟ್ಟೆ ಒಳಗಡೆ ಹಾಳು ಮಾಡುತ್ತೆ, ವಾಮಿಟ್ ಆಗುತ್ತೆ, ಜ್ವರ ಬರುತ್ತೆ. ಸೊ ಇಂಥ ತೊಂದರೆಗಳು ಆಗುತ್ತೆ. ನೋಡಿ, ಮೊಟ್ಟೆ ಕೋಳಿ ಇಟ್ಟ ಮೇಲೆ ಅದರಲ್ಲಿ 4-5 ಡೇಸ್ ಆದ್ಮೇಲೆ, 4 ರಿಂದ 5 ದಿನ ಆದ್ಮೇಲೆ ಅದರೊಳಗಡೆ ಬ್ಯಾಕ್ಟೀರಿಯಾಗಳು ಶುರು ಆಗುತ್ತೆ. ಹಾಗಾಗಿ ಮೊಟ್ಟೆನ ಬೇಯಿಸಿನೇ ತಿನ್ಬೇಕು. ಇದರಿಂದ ನಿಮಗೆ ಬಯೋಟಿನ್ ಕಡಿಮೆ ಆಗುತ್ತೆ. ಹಸೆ ಮೊಟ್ಟೆ ಕುಡಿಯೋದ್ರಿಂದ ತುಂಬಾ ಅಂದ್ರೆ ತುಂಬಾ ತೊಂದರೆನೇ ಇದೆ, ಲಾಭ ಒಂದು ಇಲ್ಲ ಅದರಿಂದ. ಸೊ ದಯವಿಟ್ಟು ಯಾರ್ಯಾರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರೋ ಆ ವಿದ್ಯಾರ್ಥಿಗಳು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಮೊಟ್ಟೆನ ಯಾವ ರೀತಿ ತಿನ್ಬೇಕಪ್ಪ ಅಂತಂದ್ರೆ, ಮೊಟ್ಟೆನ ನೀವು ರನ್ನಿಂಗ್ ಆದ್ಮೇಲೆ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು, ಅಥವಾ ಸ್ವಲ್ಪ ಕಡಿಮೆ ಆಯಿಲ್ ಹಾಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು. ಒಬ್ಬೊವರಿಗೆ ಬಾಯ್ಲ್ ತಿನ್ನಕ್ಕಾಗಲ್ಲ, ಕುಚ್ಚಿರೋ ಮೊಟ್ಟೆನ ತಿನ್ನಕ್ಕಾಗಲ್ಲ. ಹಾಗಾಗಿ ಉಪ್ಪು ಖಾರ ಹಾಕೊಂಡ್ಬಿಟ್ಟು ನಾರ್ಮಲ್ ಆಗಿ ಈ ರೀತಿನೂ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು, ಏನ್ ತೊಂದರೆ ಇಲ್ಲ. ದಿನಕ್ಕೆ 2 ಸಾಕು, ಬೆಳಗ್ಗೆ ಅಥವಾ ರಾತ್ರಿ 2 ತಗೊಳ್ಳಿ. ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋ ಇದೆ ಅಂತಂದ್ರೆ ನೀವು ಬೆಳಗ್ಗೆ 2, ಸಾಯಂಕಾಲ 2 ತಗೊಳ್ಳಿ. ವರ್ಕೌಟ್ ಆದ್ಮೇಲೆ ತಗೊಳ್ಳಿ, ವರ್ಕೌಟ್ ಮುಂಚೆ ಏನು ತಗೊಳಕ್ ಹೋಗ್ಬೇಡಿ. ಯಾರ್ಯಾರು ನಿಮ್ ಸ್ನೇಹಿತರು ಈ ರೀತಿ ತಪ್ಪನ ಮಾಡ್ತಿದಾರೋ ಅವರಿಗೆ ಈ ವಿಡಿಯೋನ ತಪ್ಪದೆ ಸೆಂಡ್ ಮಾಡಿ.